ಸಮಾಜವನ್ನೇ ಕಟ್ಟಿದವನೇ ಸಾವಿರ ವರ್ಷಗಳಿಂದ ಸಮಾಜವನ್ನೇ ಕಟ್ಟಿದವನೇ ನೋವುಗಳ ಸವಿಯಲು ಉಂಡ ಸರದಾರನೇ ಸಾಮ್ರಾಟನೇ ಓ ಅಣ್ಣ ಮಾದಿಗಣ್ಣ ಕೇಳೋ ನಿನ್ನಯ ಕಥೆಯಣ್ಣ ಓ ಅಣ್ಣ ಇಂದಿನ ಇರುವೆ ನಮಗಣ್ಣ ಆದಿಯಲ್ಲಿ ನೀ ಮೊದಲಿಗನಾಗಿ ಬೆಳೆದೆಯಲ್ಲೋ ನೀ ಹಿರಿಮಗನಾಗಿ ಆದಿಯಲ್ಲಿ ನೀ ಮೊದಲಿಗನಾಗಿ ಬೆಳೆದೆಯಲ್ಲೋ ನೀ ಮಾನವನಾಗಿ ಆದಿಯಲ್ಲಿ ನೀ ಮೊದಲಿಗನಾಗಿ ಬೆಳೆದೆಯಲ್ಲೋ ನೀ ಮಾನವನಾಗಿ ಆದಿಯಲ್ಲಿ ನೀ ಮೊದಲಿಗನಾಗಿ ಬೆಳೆದೆಯಲ್ಲೋ ನೀ ಮಾನವನಾಗಿ ಸಿಂಧು ತೀರದ ಮಣ್ಣಿನ ಮಗನೇ ಸಂತ ಪರಂಪರೆ ವಾರಸುದಾರನೇ ಸಿಂಧು ತೀರದ ಮಣ್ಣಿನ ಮಗನೇ ಸಂತ ಪರಂಪರೆ ವಾರಸುದಾರನೇ ಸಂತ ಪರಂಪರೆ ವಾರಸುದಾರನೇ ಜಿಲ್ಲೆಗಳಲ್ಲಿ ಅತ್ಯಂತ ಸಕ್ರಿಯವಾಗಿರ್ತಕ್ಕಂಥ ತಮ್ಮ ಭಾಗವಹಿಸಿಕೆಯಿಂದ ಇದು ಯಾರು ವ್ಯಕ್ತಿಗತವಾಗಿ ಒಬ್ಬರಿಬ್ಬರಿಂದ ಈ ಚಳವಳಿ ಜೀವಂತವಾಗಿಲ್ಲ. ನೀವೆಲ್ಲರೂ ಪಕ್ಷಾತೀತವಾಗಿ ಸಂಘಟನಾತೀತವಾಗಿ ಹೋರಾಟ ಮಾಡಿದ್ರಿ ಅಂತ ಇವತ್ತು ಸರ್ಕಾರ ಒಪ್ಕೊಂಡಿದೆ. ಬಿಜೆಪಿ ಒಪ್ಕೊಂಡಿದೆ, ಕಾಂಗ್ರೆಸ್ ಒಪ್ಕೊಂಡಿದೆ, RSS ಒಪ್ಕೊಂಡಿದೆ, JDS ಒಪ್ಕೊಂಡಿದೆ. ಇದಕ್ಕೆಲ್ಲ ನಮ್ಮೆಲ್ಲರ ಹೋರಾಟ ಪಕ್ಷಾತೀತವಾಗಿ ಸರ್ಕಾರವನ್ನು ಬೆನ್ನತ್ತಿರೋದ್ರಿಂದ ಆಗಿರ್ತಕ್ಕಂಥ. ಅದಕ್ಕೋಸ್ಕರ ಒಳ ಮೀಸಲಾತಿ ಹೋರಾಟ ಕೇವಲ ಒಂದು ಪಕ್ಷದ ಹೋರಾಟ ಅಲ್ಲ, ಒಂದು ಸಂಘಟನೆ ಹೋರಾಟ. ಇವತ್ತು ಒಳ ಮೀಸಲಾತಿ ಹೋರಾಟ ಅಂದ್ರೇನೆ ಪ್ರತಿಪಕ್ಷದ ಹೋರಾಟ. ಕಾಂಗ್ರೆಸ್ ಇದ್ದಾಗೂ ಹೋರಾಟ ಮಾಡಿವಿ, ಬಿಜೆಪಿ ಇದ್ದಾಗೂ ಹೋರಾಟ ಮಾಡಿವಿ, JDS ಇದ್ದಾಗೂ ಹೋರಾಟ ಮಾಡಿವಿ. ಈಗ ಕಾಂಗ್ರೆಸ್ ಸರ್ಕಾರ ಇದ್ದಾಗೂ ಕೂಡ ಮತ್ತೆ ನಾವು ಸಮರ್ಪಕವಾಗಿರ್ತಕ್ಕಂಥ ಜಾರಿ ಆಗ್ಬೇಕನ್ನೋದನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಈ ಹೋರಾಟವನ್ನ ನಾವು ಹಮ್ಮಿಕೊಂಡಿದೀವಿ. ಈಗಾಗಲೇ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ನಾಳೆ 23ಕ್ಕೆ ನಮ್ಮ ಹೋರಾಟ ಇದೆ. ಇರಿ ಸರ್, 23ಕ್ಕೆ ನಮ್ಮ ಹೋರಾಟ ಇದೆ. ಸನ್ಮಾನ್ಯ ಸಚಿವರು ಮತ್ತು ಒಳ ಮೀಸಲಾತಿ ಈಗಾಗಲೇ ಕ್ಯಾಬಿನೆಟ್ ಅಲ್ಲಿ ಹಲವಾರು ಸಲ CM ಅವರು ಗಮನ ತಂದಿರ್ತಕ್ಕಂಥದ್ದು ನಮಗೆ ಗಮನದಲ್ಲಿದೆ. ಈಗಲೂ ಕೂಡ ಆಗಿರ್ತಕ್ಕಂಥ ಒಳ ಮೀಸಲಾತಿಯನ್ನು ಸಂಪೂರ್ಣವಾಗಿ ಜಾರಿ ಮಾಡಬೇಕನ್ನೋ ಹಿನ್ನೆಲೆಯಲ್ಲಿ SC/ST ಅನುದಾನವನ್ನ ಬಜೆಟ್ನಲ್ಲಿ ಎಲ್ಲ ನಿಗಮಗಳಿಗೆ 100 ಕೋಟಿ ಕೊಡ್ತಾರೆ, 500 ಕೋಟಿ ಕೊಡ್ತಾರೆ, 1000 ಕೋಟಿ ಕೊಡ್ತಾರೆ. ಆದರೆ ಆದಿಜಾಂಬವ ನಿಗಮಕ್ಕೆ ಅಥವಾ ಲೀಡ್ಗರಿಗೆ ಅಥವಾ ಸಫಾಯಿ ಕರ್ಮಚಾರಿ ನಿಗಮಕ್ಕೆ 100 ಕೋಟಿ ಮೀರಿದೆ. ಇಂಥದ್ದನ್ನೆಲ್ಲ ಗಮನ ತರ್ತಕ್ಕಂಥ ಒಂದು ಸದಾವಕಾಶ ನಮಗಿದೆ. ಅದೇ ತರ ಅಲೆಮಾರಿಗಳಿಗೆ ಅನ್ಯಾಯ ಆಗಿದೆ ಅನ್ನೋದನ್ನು ಕೂಡ ನಾವು ದೃಷ್ಟಿಯಲ್ಲಿ ತಂದಿದ್ದೀವಿ. ಈಗಾಗಲೇ ಕಾನೂನು ಮಾಡೋದ್ರಿಂದ ಈ 5% ಅಲ್ಲೇ 1% ಅನ್ನು ಅಲೆಮಾರಿಗೆ ವಿಶೇಷವಾಗಿ ಪ್ರಾತಿನಿಧ್ಯ ಮಾಡುವ ಕಾಯ್ದೆಯನ್ನು ರಾಜ್ಯಪಾಲ ಪ್ರತ್ಯೇಕವಾಗಿ ಟೈಮ್ ಕೊಟ್ಟಿದ್ದಾರೆ. ಇವತ್ತು ನಾಳೆ ಒಂದು ಬೇರೆ ಮೀಟಿಂಗ್ ಅಲ್ಲಿ ಇದ್ರಿಂದ ನಾಳೆ ಬೆಂಗಳೂರಿಗೆ ಬರೀ ಒಂದು ನಿಯೋಗ ನೀವು ಮಾತಾಡೋಣ ಅಂತ ಹೇಳಿದ್ರು. ಯಾಕಂದ್ರೆ ಕಾನೂನು ಸಚಿವರು ಮತ್ತು ಇಡೀ ಒಂದು 10-15 ಜನ ಸಚಿವರು ನಮ್ಮ ಪರವಾಗಿ ಇದ್ದಾರೆ. ಒಂದು 4-5 ಜನ ಮಾತ್ರ ಇದನ್ನು ವಿರೋಧಿಸ್ತಾರೆ. ಅದಕ್ಕೆ ದಯವಿಟ್ಟು ಬಡ್ಜೆಟ್ ನಮ್ಗೆ ಹೆಚ್ಚಿನ ಅನುದಾನ ಕೊಡ್ತಕ್ಕಂಥ. ಯಾಕಂದ್ರೆ ಇದುವರೆಗೆ 100 ಕೋಟಿ ಮೀರಿಲ್ಲ ಸರ್. ಒಬ್ಬ ತಮ್ಮಂತವರು ಫೋನ್ ಮಾಡಿ ಅಥವಾ ಲೆಟರ್ ಕೊಟ್ಟರೆ ಒಂದು ಲಾರಿ, ಒಂದು ಕಾರು ಅಥವಾ ಒಂದು ಬೋರ್ ಸಿಗ್ತಕ್ಕಂಥ ವ್ಯವಸ್ಥೆ ಕ್ರಿಯೇಟ್ ಆಗಿರೋದ್ರಿಂದ ಯಾವುದೇ ನಿಮಗೆ ಸುಮಾರು ಕೇಳಲಾರ್ದನ್ನ 1000 ಕೋಟಿ ಕೊಡ್ತೀವಿ. ಬಟ್ ಇದು 100 ಕೋಟಿ ಇನ್ನೂ ಮೀರಿ. ಅದಕ್ಕೋಸ್ಕರ 1000 ಕೋಟಿ ಕೊಡಬೇಕು, 2000 ಕೋಟಿ ಕೊಡಬೇಕು ಅಂತೀವಿ. ಇರ್ತಕ್ಕಂಥ ಲಭ್ಯ ಇರ್ತಕ್ಕಂಥ ಅನುದಾನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಹೆಚ್ಚಿನ ಆದ್ಯತೆಯನ್ನು ನಾವು ಕೊಡಬೇಕು. 6% ಈಗಾಗಲೇ ನಿಮ್ಮ ಸರ್ಕಾರನೂ ಒಪ್ಕೊಂಡಿರೋದ್ರಿಂದ ನೀವೇ 6% ಅನುದಾನವನ್ನು ನಮಗೆ SC/TS ಪಡೆದಲ್ಲಿ ಇಡಬೇಕು ಅನ್ನೋದನ್ನ ತಾವು ಸ್ವಲ್ಪ ದರಿಯತ್ತು ಮಾತಾಡಬೇಕು ಅನ್ನೋದಕ್ಕೋಸ್ಕರ ಅದೇ ಥರ ವಿಶ್ವವಿದ್ಯಾಲಯವನ್ನು ಘಟಕ ಮಾಡ್ತಕ್ಕಂಥ ತೀರ್ಮಾನ ಕೈ ಬಿಡಬೇಕಾದ್ರೆ ನಾವು ತೀರ್ಮಾನ. ಅದರಿಂದ ಯಾರಿಗೂ ತೊಂದರೆ ಆಗಂಗಿಲ್ಲ ಸರ್. ಪ್ರಥಮ ಆದ್ಯತೆ ಸಿಗ್ತದೆ ನಮಗೆ. ಯಾಕಂದ್ರೆ ಇವರು ಸಿಕ್ಕಿಲ್ಲ 75 ವರ್ಷದ ಕಾರಣಕ್ಕೋಸ್ಕರ ಸುಮಾರು ಒಂದು 7-8 ಬೇಡಿಕೆಗಳನ್ನ ನಮ್ಮ ಅನಿಲ್ ಅವರು ಹೇಳ್ತಾರೆ. ವರ್ಷನು ಬಜೆಟ್ ಅಧಿವೇಶನದಲ್ಲಿ ಧ್ವನಿ ಎತ್ತುವ ಕುರಿತು ಮಾನ್ಯರೇ, ಸರ್ವೋಚ್ಚ ನ್ಯಾಯಾಲಯವು ಆಗಸ್ಟ್ 1, 2024 ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಿಸಿದಂತೆ ನೀಡಿದ ತೀರ್ಪಿನನ್ವಯ ತಮ್ಮ ಸಚಿವ ಸಂಪುಟವು 18 ತಿಂಗಳ ಕಾಲ ವಿನಾಕಾರಣ ವಿಳಂಬ ಮಾಡಿದ್ರು. ಆಗಸ್ಟ್ 19, 2025 ನಡೆದ ಅಧಿವೇಶನದಲ್ಲಿ ತಾವೇ ನೇಮಕ ಮಾಡಿರುವ ಜಸ್ಟಿಸ್ HN ನಾಗಮೋಹನ್ ದಾಸ್ ರವರ ಏಕಸದಸ್ಯ ಆಯೋಗದ ಶಿಫಾರಸಿನ ಆಧಾರದಲ್ಲಿ ತಾವುಗಳು 101 ಜಾತಿಗಳ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಹಾಗೂ ಔದ್ಯೋಗಿಕ ಹಿನ್ನಡೆಯನ್ನು ಆಧರಿಸಿ ವರದಿಯ ಅನುಸಾರ ಮಾದಿಗ ಸಂಬಂಧಿತ ಜಾತಿಗಳಿಗೆ 6%,
ವಲಯ ಸಂಬಂಧಿತ ಜಾತಿಗಳಿಗೆ 5%, ಸ್ಪರ್ಶ ಸಮುದಾಯಗಳಿಗೆ 4%, ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರಗಳಿಗೆ 1% ಹಾಗೂ ಅನುಮಾರಿ ಸಂಬಂಧಿತ ಸಮುದಾಯಗಳಿಗೆ 1%ನಂತೆ ವರ್ಗೀಕರಣದ ಬೇಡಿಕೆಯನ್ನು ಯಥಾವತ್ತಾಗಿ ಅನುಮೋದಿಸಿದರೆ ಪರಿಶಿಷ್ಟ ಜಾತಿಯ ಬಹುತೇಕ ಸಮುದಾಯವನ್ನು ಅಸಮಾಧಾನವನ್ನು ಹೊರಹಾಕುತ್ತಿರಲಿಲ್ಲ ಎನ್ನುವುದನ್ನು ಮತ್ತೊಮ್ಮೆ ತಮ್ಮ ದಯಾಪರ ಮಾಹಿತಿಗಾಗಿ ಸ್ಪಷ್ಟಪಡಿಸುತ್ತೇವೆ. ನೆರೆಯ ರಾಜ್ಯಗಳಾದ ಆಂಧ್ರಪ್ರದೇಶ, ತೆಲಂಗಾಣ ಹಾಗೂ ಹರಿಯಾಣ ರಾಜ್ಯಗಳಲ್ಲಿ ಪರಿಶಿಷ್ಟ ಜಾತಿಗಳ ತಮ್ಮ ಸರ್ಕಾರವು ಮಾಡಿದ ಅಚಾತುರ್ಯದಿಂದ ಅವಕಾಶ ವಂಚಿತ ಸಮುದಾಯಗಳು ಮತ್ತೊಮ್ಮೆ ನ್ಯಾಯಾಂಗದ ಮೊರೆ ಹೋಗುವ ಪರಿಸ್ಥಿತಿ ಸೃಷ್ಟಿಯಾಗಿ ಒಳ ಮೀಸಲಾತಿ ವಿಚಾರವು ಮತ್ತೊಂದು ಹಂತದ ಬಿಕ್ಕಟ್ಟಿಗೆ ಅವಕಾಶ ಕಲ್ಪಿಸುವುದಾಗಿದೆ. ಒಳ ಮೀಸಲಾತಿ ಅನುಷ್ಠಾನವೆಂದರೆ ಯಾವ್ಯಾವ ಕ್ಷೇತ್ರ ಒಳ ಮೀಸಲಾತಿ ಅನುಷ್ಠಾನವೆಂದರೆ ಯಾವ್ಯಾವ ಕ್ಷೇತ್ರದಲ್ಲಿ ಮೀಸಲಾತಿ ಜಾರಿಯಲ್ಲಿದೆಯೋ ಆ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಕಡ್ಡಾಯವಾಗಿ ಒಳ ಮೀಸಲಾತಿಯನ್ನು ಮುಂದುವರಿಸುವ ಪ್ರಾಮಾಣಿಕ ಪ್ರಯತ್ನ ಫಲಕಾರಿಯಾಗದಿದ್ದರೆ ಸುದೀರ್ಘ ನ್ಯಾಯಾಲಯದ ವಿವಾದ ಸುಖಾಂತವಾಗಿ ಕೊನೆಗೊಳ್ಳುವುದರಲ್ಲಿ ಯಾವುದೇ ಸಂದೇಹಗಳಿರುತ್ತಿರಲಿಲ್ಲ. ರಾಜ್ಯದ ಉಚ್ಚ ನ್ಯಾಯಾಲಯಗಳ ಮೊರೆ ಹೋದ ಸಮುದಾಯಗಳ ಅಹವಾಲು ಸಮಯದಿಂದ ಬಗೆಹರಿಸುವುದು ಕಷ್ಟಕರ ಸಂಗತಿಯೇನಲ್ಲ. ಅಲೆಮಾರಿ ಸಮುದಾಯಗಳ ಪ್ರತ್ಯೇಕ ಮೀಸಲಾತಿ, ಪ್ರತ್ಯೇಕ ಪ್ಯಾಕೇಜ್ ಸೇರಿದಂತೆ ಮೀಸಲಾತಿ ಪ್ರಮಾಣದ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಸಮರ್ಪಕವಾದ ಸಮಜಾಯಿಷಿಯನ್ನು ನೀಡಿ ಒಂದೇ ಒಂದು ವಿಚಾರಣೆಯಲ್ಲಿಯೇ ಪ್ರಕರಣವನ್ನು ಊರ್ಜಿತಗೊಳಿಸಬಹುದಿತ್ತು. ಅನಗತ್ಯವಾದ ವಿಳಂಬ ಧೋರಣೆಯಿಂದಾಗಿ ನಿರುದ್ಯೋಗಿ ಯುವಜನತೆ ಆಕ್ರೋಶಕ್ಕೆ ಕಾರಣವಾಗಿ ಅನಿರ್ದಿಷ್ಟ ಕಾಲ ಉದ್ಯೋಗ ವಂಚಿತರಾಗುವ ಅಜಾಗರೂಕತೆ ನಿರ್ಮಾಣವಾಗಿದೆ. ಹಾಗಾಗಿ ಮಾರ್ಚ್ ತಿಂಗಳಲ್ಲಿ ನಡೆಯುವ ಬಜೆಟ್ ಅಧಿವೇಶನದಲ್ಲಿಯೇ ಅಲೆಮಾರಿ ಸಮುದಾಯಗಳಿಗೆ ಪ್ರತ್ಯೇಕ ನಿಗಮ ರಚನೆ ಹಾಗೂ 6:5 ಅನುಪಾತದಲ್ಲಿ ಅನುದಾನ ಹಂಚಿಕೆಯ ಅಂಗೀಕಾರಕ್ಕೆ ಅಷ್ಟು ನೀಡಬಹುದಾಗಿತ್ತು. ಬಡ್ತಿ, ಬ್ಯಾಕ್ಲಾಗ್, ಹೋರಾಟಗಾರರ ಮೇಲಿನ ಪ್ರಕರಣಗಳ ಹಿಂಪಡಿಕೆಯಂತಹ ಸೂಕ್ಷ್ಮ ವಿಚಾರಗಳನ್ನು ಆದ್ಯತೆ ಮೇರೆಗೆ ಇತ್ಯರ್ಥಗೊಳಿಸಬಹುದಾಗಿದೆ. ಇಂತಹ ಮಹತ್ವದ ತೀರ್ಮಾನವನ್ನು ತಮ್ಮ ಸಚಿವ ಸಂಪುಟವೇ ಅಂಗೀಕರಿಸುವ ಅವಕಾಶಗಳು ತಮ್ಮ ಮೇಲಿನ ಜವಾಬ್ದಾರಿಗಳಾಗಿವೆ ಎಂಬುದನ್ನು ತಮ್ಮ ಗಮನಕ್ಕೆ ತರುವ ಉದ್ದೇಶದಿಂದ ರಾಜ್ಯದ ಎಲ್ಲ ಸಚಿವರ ಕಚೇರಿಗಳ ಮುಂದೆ ಫೆಬ್ರವರಿ 23ರಂದು ಏಕಕಾಲಕ್ಕೆ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಆದ್ದರಿಂದ ತಾವುಗಳು ತಮ್ಮ ಪರಮಾಧಿಕಾರವನ್ನು ಪ್ರಾಮಾಣಿಕವಾಗಿ ಚಲಾಯಿಸುವ ಮೂಲಕ 3 ದಶಕಗಳ ನಿರಂತರ ಹೋರಾಟಕ್ಕೆ ಇತಿಶ್ರೀ ಆಡಬೇಕೆಂದು ವಿನಮ್ರವಾಗಿ ಇಷ್ಟೆಲ್ಲ ಹೋರಾಟ ಮಾಡಿದಾಗ ನಡೆದಿರ್ತಕ್ಕಂಥ ವಿಷಯಗಳ ಸಂಘಟಿಸಿದೆ. ಒಂದು ಏನೋ ಅದು ನಮ್ಗೆ ಯಾರಿಗೂ ಮನಸ್ಸಲ್ಲಿ ಇರಲಿಲ್ಲ. ನಾವು ಹೊರಗಡೆ ಅಲೆಮಾರಿಗಳು ನ್ಯಾಯ ಒದಗಿಸಬೇಕೆಂಬುದೇ ನಾವೆಲ್ಲ ಮಾತನಾಡಿರ್ತೇವೆ. ಕಾರಣಗಳು ತೋರಿಸಿ ಹೋಗ್ತೀವಿ. ಆದಮೇಲೆ ಅವ್ರ ಸಮಸ್ಯೆ ಯಾವ ರೀತಿ ಬಗೆಹರಿಸಬೇಕಂದ್ರೂ 4-5 ಕ್ಯಾಬಿನೆಟ್ ಅದು ಗಣ್ಯ ಆಗಿದೆ ಎಂಬುದು ಎಲ್ಲರಿಗೂ ಮನವರಿಕೆ. ಹಾಗಾಗಿ ಅಲ್ಲಿ ಪರಿಸ್ಥಿತಿಗಳೆಲ್ಲ ಅವರು ಎಲ್ಲರಿಗೂ 2 ಜನ 3 ಜನ ಬರ್ತಾರೆ. ನಾವು ರೆಡಿ ಆಗ್ತಾನೆ ಇದೆ. ಆದಷ್ಟು ಕ್ಷೇತ್ರದಲ್ಲಿ ಇತಿಶ್ರೀ ಆಗಬೇಕು, ಇದು ಜಾರಿಗೊಳಿಸ್ಬೇಕು. ಇದು ಸಲ ಇವರು ಎಲ್ಲ ಸಚಿವರಿಗೆ ಯಾಕಂದರೆ ಬಜೆಟ್ ಸೆಷನ್ ನಾವೇನು ಮಾತಾಡಲಿಕ್ಕೆ ಆಗೋದಿಲ್ಲ. MLCಗಳು ಎತ್ತಬೇಕು, ಮಂತ್ರಿಗಳು ಸರ್ಕಾರ ಪರ ಉತ್ತರ ಕೊಡಬೇಕು. ಹೀಗಾಗಿ ಏನೇ ಡೆಸಿಷನ್ ಆಗಬೇಕು ಕ್ಯಾಬಿನೆಟ್ನಲ್ಲೇ ಆಗಬೇಕು ಚರ್ಚೆ. ಸೊ ಆ ದಿವಸದಲ್ಲಿ ನಾಳೆ ಇವಾಗ ದಿವಸ ಬರಬೇಕಾದ್ರೆ ನೀವೆಲ್ಲ ಕಡೆ ಮಾಡಿದ್ರಲ್ಲಿಂದ ಸಹಜವಾಗಿ ಸಬ್ಜೆಕ್ಟ್ ಬೆಲೆ ಬರುತ್ತೆ. ನಾವೆಲ್ಲ 100% ನಾವು ಇಂಟ್ರೆಸ್ಟ್ ಬಂದಿದ್ದೀವಿ. ಅದು ಗೊತ್ತಿದೆ ಅಮ್ಮವ್ರಿಗೆ ಎಲ್ಲ ಇಂಟ್ರೆಸ್ಟ್ ಬಂದು ನಾವು ಮೊದಲೇ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಬ್ರಾಹ್ಮಣಗಳನ್ನೇ ಸ್ಟಾರ್ಟ್ ಮಾಡಿ ನಮ್ಮ ದಿನೇಶ್ ಗೌಡ್ರನ್ನೇ ಸ್ಟಾರ್ಟ್ ಮಾಡಿ ಅವ್ರ ಕಡೆಯೇ ಸ್ಟಾರ್ಟ್ ಮಾಡಿ ಒಂದು 5-6 ಮಂದಿ ತೊಂದರೆ ಕೊಡೋರು ಇದೆ. ಅದಕ್ಕೆ ಬಗೆಹರಿಸ್ತೇವೆ ಮಾಡೋಣ. ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.